ಹೇ ಗಿರ್ಜಿ ಗಿರ್ಜಿ, ಒಂದು ಗ್ಲಾಸ್ ಕಾಫಿ ತರಕ್ಕೆ ಎಷ್ಟೊತ್ತೆ? ಬೆಳಿಗ್ಗೆ ಏನು ಮಾಡ್ತಿರ್ತೀರ ಮನೇಲಿ? ಅಯ್ಯಯ್ಯ, ಬೆಳಿಗ್ಗೆನೆ ಪೂಜೆ ಮಾಡ್ತೀರ, ಅದು ಏನು ಹೆಂಗೆ ಬಡ್ಕತ್ತೀರಿ? ಹೊಸಿ ಸಸಿ ಎಲ್ಲರಿಗೂ ಮಾಡೋ ಹೊತ್ತಿಗೆ ತಡ ಆಯ್ತದೆ. ಒಬ್ಬಳೇ ಹುಡುಗಿ ಮಾಡಿ ಕರ್ತಾಳಿರ್ರಿ, ನಾನು ಒಂದಿಷ್ಟು ದೀಪ ಹಚ್ಬಿಟ್ಟು ಬರೋದಕ್ಕೂ ಬಡ್ಕತ್ತೀರಲ್ಲ ಹಂಗೆಯಾ? ಬೆಳಿಗ್ಗೆ ಎದ್ದು ಯಾರಿಗೂ ಏನು ಕೆಲಸ ಇರಲ್ಲ ಅನ್ಕೊಂಬಿಟ್ಟಿದ್ದೀರಾ ಹಿಂಗೆ? ಹ್ಞೂ ಕಣೆ, ಹ್ಞೂ, ನಿನಗೆ ಮಾತ್ರ ಕೆಲಸ ಇರ್ತದೆ, ನಾನು ಕೆಲಸ ಇಲ್ದಿರ ಮನೇಲಿ ಕೂತಿರ್ತೀನಿ, ನೀನು ಕೊಟ್ಟಾಗ ಕುಡ್ಕೊಂಡು ಹಚ್ಕೋತೀನಿ ತಗ. ಓ ಸರ್ವತ್ತು ಆಳೆ ಶುರುವಾಯ್ತೆ ನಿಮ್ಮಿಬ್ರದ್ದು. ಒಳ್ಳೆ ಈಗ ನೆನ್ನೆ ಹೊತ್ತ ನಂಗೆ ತಾಯಿ ಕಟ್ಕೊಂಡು ಬಂದಿರೋ ಗಂಡ ಹೆಣ್ರಂಗೆ ಮಾತ್ಕೊಂಡ್ಸರಿ ಕಿತ್ತಾಡ್ತಾನೆ ಇರ್ತೀರಲ್ಲ. ಇಲ್ಲಿ ನಮ್ಮಂತ ಚಿಕ್ಕ ಹುಡುಗರು ಬಂದು ನಿಮ್ಗೆ ಸಮಾಧಾನ ಮಾಡಬೇಕೆ? ಅತ್ತಮ್ಮ ಪೂಜೆ ಮಾಡ್ತೀನಿ ತಾನೇ, ದೀಪನ ಹಿಡ್ಕೊಂಡು ಇಲ್ಲಿ ಗಂಟೆ ಬಂದ್ಬಿಟ್ಟಾರೆ, ಫೋಟೋನ ಹಿಡ್ಕೊಂಡು ಬಂದ್ಬಿಡ್ಬೇಕೆ ಜೊತೆಗೆ? ಅದ್ಯಾಕೋ ಫೋಟ? ನೀನು ಅಲ್ಲಿ ಕೂತಿದ್ರು ಇಲ್ಲಿ ಇದ್ರು ಎರಡು ಒಂದೇ ಅಲ್ಲ. ಹಿಂಗೆ ನಾವು ಮಾತಾಡ್ಕೊಂಡು ಬೈಕೊಂಡು ಪೂಜೆ ಮಾಡಿಬಿಟ್ಟು ತೆಗ್ದು ದೇವ್ರ ಪುಟ್ಟ ತೊಗೊಂಡು ಇಟ್ಬಿಟ್ಟಿದ್ರೆ ಅಲ್ಲೋಡೆ ಅಂತ ಮಾತಾಡ್ತಾನೆ. ಪೂಜೆ ಮಾಡುವಾಗ ಕರೆದೋರು ನಿಮ್ಮ ಮಾವ. ಏನು ಪೂಜೆಯೋ ಏನೋ, ಮನೇಲಿರೋನೆಲ್ಲ ಗಬ್ಬರಾಡ್ತಿರ್ತಿ, ಪೂಜೆ ಮಾಡ್ತೀನಿ ಅಂತಿ. ಹೋಗೋಗು, ದೀಪ ಕೈಗೆ ಸುಟ್ಟತ್ತು, ಪೂಜೆ ಮಾಡೋಗು. ಒಳ್ಳೆ ಎಳೆ ಹುಡುಗರು ಕತೆ ಆಗೋಯ್ತು. ಅಲ್ಲ ಕಣ್ಲ, ನಾನು ಸ್ನಾನಕ್ಕೆ ಹೋಗಿ ಮುಂದೆ ಕಾಪಿ ಕೊಡು ಅಂತ ಹೇಳ್ಬಿಟ್ಟು ಗಿವು ಕೊಡ್ದಿರ ಇರೋದಕ್ಕೆ ಸ್ನಾನ ಮಾಡ್ಕೊಂಡು ಬಂದೀನಿ. ಇನ್ನು ಇವಳು ಪೂಜೆ ಮಾಡ್ಕೊಂಡು ಕೂತೀರಾ? ನಾನು ಯಾವಾಗ ಆಚೆಗೆ ಹೋಗೋದು? ಅಯ್ಯ ಇರ್ಮಾವ ಹೊಸಿ, ಒಳ್ಳೆ ಚಿಕ್ಕ ಹುಡುಗ ಅರ್ದಂಗಿರ್ತಿಲ್ಲ, ಕೂತ್ಕೋ, ಅಂಗಳಿಗೆ ಕೊಡ್ತಾರೆ. ಹೋಗೋದಮ್ಮ, ಹೋಗಿ ಪೂಜೆ ಮಾಡು. ಏನ್ರೆ ಬೆನ್ನು ಕಾಪಿ ತಗೊಂಬ. ಅಯ್ಯ ಹಾಲು ಕಾಯಿ ಹೊತ್ತಿಗೆ ಹಿಂಗೆ ಆಡಿದ್ರೆ ನಾನು ಹಿಂಗೆ ಮಾಡ್ಲಿ ಕಾಪಿನ ಅಂತ. ಒಂದೇ ಉಸಿರು ಒಬ್ಬರಾದ್ಮೇಲೆ ಒಬ್ರು ಕೂಕೊಂಡ್ರೆ ಕಾಪಿ ಆಗಂಟ ಆದಮೇಲೆ ಅಲ್ಲೇ ಇಕ್ಕೊಂಡಿರ್ತೀನಿ, ತಂದು ಕೊಟ್ಟೇನು? ಹಾಂ, ನೀನು ಆಮೇಲೆ ತಂದ್ಕೊಡುವಂತೆ. ನಾನು ಇನ್ನೇನೋ ಕೇಳಕ್ಕೆ ಬಂದೆ. ಹಾಂ, ನನ್ನ ಶರ್ಟ್ಗಳು ಕಾಣಿಸ್ತಾ ಇಲ್ಲ, 2-3 ಏನದು? ನಿಮ್ಮ ಬಟ್ಟೆ ಕಾಣಲಿಲ್ಲ ಅಂದರೆ ನನ್ನನ್ನು ಕೇಳಿದ್ರೆ ನಾನೇ ನಿಕ್ಕೊಂಡು ಓಡಾಡಿನಿ. ನಿಮ್ಮ ಬಟ್ಟೆಯಾ ನನ್ನ ಕೇಳ್ತಿದ್ದೀರಲ್ಲ ಬಂದು? ತಪ್ಪು, ನೀನು ಕೇಳ್ಬಾರ್ದು, ಪಕ್ಕದ ಮನೆ ಅಮ್ಮನ ಕೇಳಬೇಕಾಗಿತ್ತು ಅಲ್ವೇ? ನನ್ನ ಬಟ್ಟೆ ಒಗ್ದು ಬಿರು ಬಂದು ಜೋಡಿಸೋಳು ಅವಮ್ಮ ಅಲ್ವೇ, ಅವಳೇ ಕೇಳ್ತೀನಿ. ಅಯ್ಯೋ, ನೀನು ಯಾವ ಬಟ್ಟೆ ಕೇಳ್ತಾ ಇದ್ರು ನಂಗೆ ಗೊತ್ತಾಯ್ತಾ ಇಲ್ಲ. ಒಂದು ಕೆಲಸ ಮಾಡಿ, ಈಗ ನಂಗೆ ನೆನಪಾಯ್ತಲ್ಲ, ಪಕ್ಕದ ಮನೆಗೆ ಹೋಗಿ ಕೇಳ್ಕೊ ಬನ್ನಿ, ಅವ್ರಿಗೆ ಗೊತ್ತಿರ್ತಕ್ಕಲ್ಲಿ, ಇಲ್ಲ ಆಮೇಲೆ ನಾನು ಹುಡುಕೊಡ್ತೀನಿ. ನೋಡ್ದೆ ಇಲ್ಲ ಸತೀಶ, ನೀನು ಹೆಂಡ್ರು ನಿಂಗೆ ಕೊಟ್ಟು ಉತ್ರುವ. ಇದಪ್ಪ ವಾರ್ಸೆ, ನೀವಿಬ್ರು ಕಿತ್ತಾಡ್ತೀರಿ ಅಂತ ಬುಡ್ಸಕ್ಕೆ ಬಂತೆ, ಈಗ ನಾವಿಬ್ರು ಕಿತ್ತಾಡಂಗೆ ಮಾಡ್ತಾಳೆ ನಾನು ಹೆಂಡ್ರು. ವಾಸಿಸಿ ನನ್ನ ಕಾಪಿ ಒಂದು ಗಳಿಗೆ ಲೇಟರ್ ಆಯಿತು, ಅವ್ನು ಸಿ ಟೌನ್ ಕಳಿಸ್ತೇವನಿ. ಬಿಡು, ಅದೇನು ಬಟ್ಟೆ ಹುಡಿ ಕೊಟ್ಬಿಡು. ಅಯ್ಯೋ ಮಾವಯ್ಯ, ಹಾಲು ಕಾಯ್ಕಿವ್ನಿ ಕಾಪಿ. ಅಯ್ಯಯ್ಯೇ ಬಾಯಣ್ರೆ, ನಮ್ಮ ಮಾವನ ಹೇಳಿದ್ ಮಾವಕ್ಕೆ ಮಾಡಿಕೊಡು ಅಂತ. ಓ, ಅದು ಯಾರು ಹೊರ ಕೊಟ್ಟರು, ಪೂಜಾರಿ ಹೊರ ಕೊಡಂಗ ಇಲ್ಲ ಅನ್ನಂಗಾಯ್ತು. ಬಾ ಬಿರು, ನನ್ನ ಬಟ್ಟೆ ಹುಡಿಕೊಡು. ಆಮೇಲೆ ನಾನು ಈ ಹಳೆ ಬಟ್ಟೆಲ್ಲ ಟೌನ್ಗೆ ಹೋದರೆ ಇದ್ಯಾಕೋ ಜಮೀನ್ದಾರ ಮನೆಗೆ ಬರ್ತಾನೆ ಬಂದದ, ಇಂಥ ಬಟ್ಟೆಲಿ ಬಂದು ಸತೀಶ ಅಂದರು. ಸಾಕು, ನಿಮ್ಮ ಬಟ್ಟೆ ನೋಡಿ ಜನ ಅನ್ಕೊಳ್ಳೋದಲ್ಲ, ನೀವೇ ಅನ್ಕೋತಾ ಇರೋದು. ಈ ಬಟ್ಟೆ ಆಗೋದ್ರೆ ಯಾವ ಹುಡುಗಿ ನೋಡೋಕ್ಕದತ್ತು, ಚೆನ್ನಾಗಿರೋ ವಾಯ್ಕೊಂಡು ಹೋದ್ರೆ ಯಾರು ನೋಡ್ತಾರೆ ಅಂತ. ನಂಗೆ ಗೊತ್ತಿಲ್ವೇನೋ. ಯುವ್ವ ಯಾರ ಕೇಳಿಸ್ಕೊಂಡ್ರೆ ದಿಟ ಅಂದ್ಬಿಟ್ಟಾರು. ನೋಡು ಮಾವಯ್ಯ, ನೀನು ಮುಂದೆಲ್ಲ ನನ್ನ ಮೇಲೆ ಎಂತ ಅಪ್ಪೋದೆ ಉರಿಸ್ತವಳೆ. ನಾ ಇನ್ನೊಬ್ಳು ನೋಡೇನೆ, ಮನ್ಸಲು ನೀನು ಕಟ್ಟಿರೋ ಅಂಡ್ರನ್ ಬಿಟ್ಟು ನಾನು ನೆನ್ಸ್ಕೊಳಕ್ಕಿಲ್ಲ. ನನ್ನ ನೋಡಿ ಹೆಂಗಂತ ಅವಳು ಪಟೇಲ್ರ ಮಗಳು. ಈಗ ಯಾಕ ಪಟೇಲೆ ನೆನ್ಸ್ಕೊತಿದ್ದೆ, ಈಗ ನೀನು ಎಂಡ್ರಲ್ವೇ? ಓ ಸರಿ ಹೋಯ್ತೀಗ ಎಂಡ್ರೆ, ನಂಗೆ ತಡ ಆಯ್ತದೆ, ಬಂದು ಬಟ್ಟೆ ಹುಡಿಕೊಡು, ಇಲ್ಲಾಂದರೆ ನೋಡಬೇಕೆ. ಏನು ಮಾಡಿರಿ? ಏನು ಮಾಡೋಣವ, ಅವನೇ ಹುಡಿಕತ್ತಾನಷ್ಟೇ. ಯಾಕೆ ನಾನು ಹುಡಿಕೊಳ್ಳಿ? ಇಲ್ವ ನಮ್ಮ ಅತ್ತಮ್ಮ ದರ ಕರ್ಕೊಂಡೋಗ್ತೀನಿ, ಹುಡ್ಕೊತೀನಿ. ಯವ್ವ ಇದೊಳ್ಳೆ ಸಂದಾಕದೆ. ಅಲ್ಲ, ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಅಂದಂಗೆ ನಿನ್ನೇನು ಹುಡಿಕೊಳ್ಳಿಲ್ಲ ಅಂದ್ಬಿಟ್ಟು ಅದೇನೋ ಪಕ್ಕದ ಮನೆ ಟೌನ್ ಅಂತಿದ್ದೋ, ಈಗ ನಮ್ಮ ಅತ್ತೆ ಅಂತ ನಂತಕ್ಕೆ ಬಂದ. ನಿಮ್ಮ ಅತ್ತೆ ಹುಡಿಕೊಟ್ಲು, ನೀನು ಹುಡುಕಿಸ್ಕೊಂಡೆ. ಅಲ್ಲ ಕಣ್ಲ, ನಿಮ್ಮ ಅತ್ತೆ ಅಷ್ಟು ಮಟ್ಟಿಗೆ ಎದ್ದು ಓಡಾಡಂಗೆ ಆಗಿದ್ದಿದ್ರೆ ನಾನು ಯಾಕಲ ಈ ಒಂದೇ ಥರದ ಅತ್ತೆ ಜುಬ್ಬ ಹೊಸ್ಕೊಳ್ತಾ ಇದ್ದೆ? ಯಾಕೆ ಮಾವ? ಹೌದು, ನೀನು ಒಂದೇ ಥರದ ವೈಕತಿ, ನಮ್ಮಂಗೆ ಯಾಕೆ ಹಾಯ್ಕಳ? ನೀನು ಹೇಳ್ದಲ್ಲಪ್ಪ, ಆಚೆ ಕಡೆಯವರು ನಮ್ಮ ನೋಡಿ ಹಳೆ ಬಟ್ಟೆಗೆ ಬಂದವನೆ ಅಂತ ಅನ್ಕೋಬಾರ್ದು ಅಂತ. ನಾನು ಬದಲಾಗಿ ಸಿಕ್ಕೊಂಡೋದ್ರು ಜನ ಅನ್ಕೋಬಾರ್ದು, ಅದನ್ನೇ ಇಕ್ಕೊಂಡವರು ಜನ ಗೊತ್ತಾಗಬಾರ್ದು, ಅದಕ್ಕೆ. ಅಯ್ಯೋ ನಿಮ್ಮ ಯಾರು ಕೇಳಿಸ್ಕೊಂಡವ್ರು ಏನಂತಾರೆ, ಇವ್ರು ಎಂಡ್ರೆ ಏನು ಬಟ್ಟೆನೇ ಒಕ್ಕಡಕ್ಕಿಲ್ವೇನೋ, ಮನೇಲಿ ಒಕ್ಕಲ್ತನ ಮಾಡೋಕ್ಕಿಲ್ವೇನೋ ಅನ್ನೋಕ್ಕಿಲ್ವೇ? ಸುಮ್ಕಿರ್ರಿ, ಏನು ಹುಡುಗರ ಜೊತೆಗೆ ಸೇರ್ಕೊಂಡು ಮಾತಾಡಿರಿ. ಇನ್ನೇ ನಮಗೆ ಮತ್ತೆ ಸಾನು ಕುತ್ಕೊಂಡು 30 ಕಿತ ಟವಲ್ ಕೇಳೋರು ಬಂದು ಕೊಡೋಕ್ಕಿಲ್ಲ, ಬಂದೆ ಅಂತ. ಆಮೇಲೆ 31 ಕಿತ ಏನು ಮಾಡ್ತೀಮವ? ಇನ್ನೆಲ್ಲ ಮಾಡಲಿ, ಆ ಬಿಚಾಕಿದ ಬಟ್ಟೆ ಒಂದು ಕಿತ ಇಟ್ಕೊಂಡು ಬಂದೀವ್ನಿ. ಮಾವ ಅದು ಇಟ್ವಾಗ್ಲೂ ಹೇಳ್ತಿದ್ದೀರ? ಹೂ ಕಣವ, ನಿಮ್ಮ ಮತ್ತೆ ಅಡುಗೆ ಮನೆಗೆ ಹೋದ್, ಯಾರ ಮನೆಗೆ ಹೋದ್ರೆ ಈಚೆಗೆ ಬರೋದಕ್ಕೆ ಅದು ಹೆಂಗೋ ಗಮ್ಮ ಕಂಟಿಸ್ಕೊಂಡಿರೋನ ಕಿತ್ತಂಗೆ ಆಯ್ತದ ಅವಳನ್ನ ಈಚೆಗೆ ತರೋದಕ್ಕೆ. ಆವಾಗ ಈಚೆಗೆ ಬಂದು ಆ ಬಟ್ಟೆ ಉಟ್ಕೊಂಡು ತಿರ್ಗಿ ಮಡಿ ಬಟ್ಟೆ ತಾಯ್ಕೊಂಡಿವ್ನಿ ಬೀರುವಿನ ತೆಗ್ದು ಅಂತ ಕತೆ ಮಾಡೋಳು ಎಷ್ಟೋ ದಿವಸ ನನಗೆ. ಏನೇ ಹೇಳ್ಬಿಟ್ರು, ಏನೋ ಚಿಕ್ಕ ಹುಡುಗರು ಸಿಕ್ಕವೆ ಕೇಳೋಕ್ಕೆ ಅಂತವ ಹೇಳಿದ್ದೆ ಹೇಳ್ತಾವ್ರೆ. ಇವ್ರಿಗೆ ಅವ್ರ ಮಕ್ಳಿಗೆಲ್ಲ ನೀಚಿ ತೊಳೆಯೋದಕ್ಕೆ ನನ್ನ ಜೀವನ ಕಳ್ಕೊಂಡಿವ್ನಿ. ಅಲ್ಲ ಕಣತೆ, ನೀಚೋದುಂದೆ ಅದೇನೋ ಬಿಡು, ತೊಳೆಯೋದಕ್ಕೆ ಅಂದಲ್ಲ, ಮಕ್ಳಿಗೆ ತೊಳಿತಿದ್ದೆ, ಮಗು ತೊಳಿತಿದ್ದೆ. ಲೇ ಏನ್ಲ ಲೇ ಸತೀಶ, ಸುಮ್ಕಿರ್ಲ, ನಾನು ತೊಳೆಯೋದು ಒಂದಿದ್ರು ಅವ್ರ ಬಟ್ಟೆ ಪಾತ್ರೆಗಳು ತೊಳೆಯೋದು ಕಣ. ಓ ಹಂಗನ್ನು ತಾಯಿ, ನಾನೆಲ್ಲೋ ಮಿಸ್ಟೇಕ್ ಮಾಡ್ಕೊಬಿಟ್ಟೆ. ಅಯ್ಯೋ ಆಳ ಬಸ್ತೀಯೋ ನೀ ಮತ್ತೆ ಒಂದು ಗಳಿಗೆ ಜೀವ ಹೋಗಿ ಬಂದಂಗಾಯ್ತಲ್ಲೋ, ನನಗೂ ಸೇರಿಸಿ. ನಿನಗೆಲ್ಲೇ ನನಗೂ ಹಂಗೆ ಆಗ್ಬಿಟ್ಟಿತ್ತು. ಇದ್ಯಾವುದಪ್ಪ, ನಾನು ನೋಡಿಲ್ಲ ಇಲ್ಲ ಯಾವತ್ತೂ ಅಂತ. ಮುಚ್ಚಿ ಬಾಯ, ಬಿಟ್ಬಿಟ್ರು 37 ಅಲ್ಲ, ನನ್ನನ್ನು ಯಾರು ಕಾಲು ಎಳೆಯೋದೇ ಕಾಯ್ತಾ ಇರ್ತಾರೆ. ಉಕ್ಕಣಿಗಿರ್ಜಿ, ನಿನ್ನ ಕಾಲು ಈಗ ಸರಿ ಹೋಗೋದೆ. ಸತೀಶ ಹೇಳಿ ಬೀಳ್ಸ್ಬಿಟ್ರೆ ಆಮೇಲೆ ತಿರ್ಗಾ ಹೋಗಿ ಮಂಚಿನ ಮೇಲೆ ಕೂತ್ಕೊಬಿಡ್ತೀಯ, ಪಟಲಮ್ಮ ಕೂತ್ಕೊಳ್ಳಂಗೆ. ಬೇಡ ಬಿಡು. ನನ್ನ ನೆಂಟ್ರಿಗೆ ಇಂಥವೇನಾರು ನೋಡ್ಕೊಂಡು ನಿಂತ್ಕೊಂಡ್ರೆ ಚೆನ್ನಾಗಿ ನಿಂತ್ಕೊತಾಳೆ. ಹೋಗಮ್ಮಿ, ಅಲ್ಲಿ ಕಾದೋಯ್ತು, ಕಾಫಿ ಮಾಡ್ಕ ಬಾ.
ನೋಡ್ದ ನಿಮ್ಮನ್ನ ನೀವಲ್ವಾ ನಾನು ಒಳಗಿದ್ದೊಳ ಕರೆದಿದ್ದು. ಮಾವ ನಿನ್ನೆಂಟ್ರನ್ನ ಅಡುಗೆ ಮನೆಯಿಂದನೂ ದೇವ್ರ ಮನೆಯಿಂದನೂ ಕರಿಬೇಕು ಅಂದರೆ ಒಳ್ಳೆ ಗಮ್ಮ ಕಿತ್ಕೊಂಡು ಬಂದಂಗೆ ಬರ್ತಾರೆ. ನನ್ನೆಂಟ್ರು ಹಂಗಲ್ಲ, ಈ ಹಳ್ಳದ ಕಡೆಗೆ ನೀರು ಹತ್ತದಲ್ಲ ಹಂಗೆ ಎಂಡ್ರೇ ಅಂತಿದ್ದಂಗೆ ಸಾಕು ಬುಡ 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 ಅಂತ ಹತ್ಕೊಂಡ್ಬಿಡ್ತಾಳೆ ಈಚೆಗೆ. ಹಂಗೆ ಇನ್ನೊಂದು ಕಿತ್ತ ಬಂದ್ರಿ ಏನಾದ್ರು ಕೂತ್ಕೊಂಡು ಅಲ್ಲೇ ಕೂತಿರ್ತೀನಿ, ಈಚೆಗೆ ಬರೋಕ್ಕಿಲ್ಲ. ಬ್ಯಾಡ ಬುಡಮ್ಮಿ, ಒಂದು ಕಿತ ಕೂಗ್ತೀನಿ 2 ಕಿತ ಕೂಗ್ತೀನಿ ಅಷ್ಟೇ. ಆಮೇಲೆ ಎಲ್ಲ ಮಾಡಿಯೇ ಎದುರುಗಡೆ ಮನೆಗೆ ಹೊಸ ಟೀಚರಮ್ಮ ಬಂದವಳೆ, ನೋಡೋಕೆ ಸ್ಯಾನೆ ಸನಗೋಳೆ, ನಂಗಿಂತರ ಓಷ್ಟು ವಯಸ್ಸಾಗದೆ. ಆ ಅಮ್ಮನ ಕರಿತೀನಿ ಅಷ್ಟೇ. ಹಾಂ ಆ ಅಮ್ಮನ ಕರಿತೀರಾ? ನಿಮ್ಗಿಂತರ ಓಷ್ಟು ವಯಸ್ಸಾಗದ? ಸರಿಯಾಗಿ ನೋಡಿದ್ದೀರಾ ಅಮ್ಮನ್ನ? ಯಾವಾಗಲೂ ಮೇಕಪ್ ನಿಂತ್ಕೊಂಡಿರ್ತಾಳೆ. ಅತ್ತಮ್ಮನಷ್ಟೇ ವಯಸ್ಸಾಗಿರೋದು. ಇನ್ನೇನು ಕೆಲಸ ರಿಟೈಲ್ಡ್ ಆಯ್ತದ ಅಮ್ಮನ ಗೌರ್ಮೆಂಟ್ ಕೆಲಸವಾ ಗೊತ್ತೇ? ನಾನು ಎರಡು ಹೊಟ್ಟೆ ಕಿಚ್ಚಿಗೆ ಸುಳ್ಳು ತಿಳ್ಕೊಂಡು ಮಾವು ನಿನಗೆ ತೋರಿಸ್ತೀನಿ ಬಾ ಎಷ್ಟು ಸಂದಾಗೋಳೆ ಅಂತ. ಇನ್ನು ಒಂದು ನಮ್ಮ ಅತ್ತಮ್ಮಗಿಂತ ಭಾಳ ಚಿಕ್ಕೋಳು. ಸುಮ್ಕಿಲ್ಲ ಅಮ್ಮ, ನಾನು ನೋಡಿವ್ನಿ ಅವಳು ಮೇಕಪ್ ನಿಂತ್ಕೊಂಡು ಓಡಾಡೋದು ಕಣ. ಅವಳ ಮಗಳಲ್ಲ ಮದುವೆ ಆಗೋಳೆ. ಹಾಂ ಮೇಕಪ್ಪೇ ಗುಜ್ರಿ ಗಾಡಿಗೆ ಪೇಂಟಿಂಗ್ ಮಾಡಿರೋದ? ನಾನು ಶೋರೂಮ್ ಗಾಡಿ ಕಂಪ್ನಿ. ಲೇ ಸತೀಶ ನಿನ್ನ ಪುಣ್ಯ, ಈಗಲೇ ಹೆಂಗೋ ಬಾಯ್ಬಿಟ್ಟೆ ಅವಮ್ಮನ ಮಾತಾಡ್ಸ್ತೀನಿ ಅಂತ ಹೇಳಿ. ಇವರಿಬ್ಬರು ಅವಮ್ಮನ ನಿಜ ಹೇಳಿದ್ರು. ಅಪ್ಪಿ ತಪ್ಪಿ ಏನಾರ ಮಾತಾಡ್ಸ್ಬಿಟ್ಟು ನೀನು ಮಾತಾಡುವಾಗ ಅವಮ್ಮನ ಅಲ್ಸೆಟ್ ಏನಾರ ಬಿದ್ದೋಗಿ ನಿನ್ನ ಕೈ ಸಿಗಾಯ್ಕೊಂಡಿರೆ ಏನ್ಲಾ ನಿನ್ನ ಗತಿ? ಸುಮ್ಕಿರ್ ಮಾವು, ಈ ನಾಯಿ ಕೈಗೆ ಮೂಳೆ ಸಿಕ್ತಂಗೆ ಓಡ್ ಬರ್ತದಲ್ಲ ಹಂಗೆ ಎತ್ಕೊಂಡು ಓಡ್ಕೊಂಡ್ಬಿಡ್ತಿದ್ದೆ ಕಣ. ಅಲ್ಲ ಓಡ್ ಬರೋ ಸರಿ ಆ ಅಮ್ಮನ ಅಲ್ಸೆಟ್ ಯಾಕೆ ಎತ್ಕೊಬತ್ತಿದ್ರಿ? ನನ್ನಂಗೆ ನಮ್ಮೂರು ಎಷ್ಟಾಯ್ತು ಆ ಅಮ್ಮನ ಹುಡುಗಿನ ಕಬಿಟ್ಟು ಅಮ್ಮನಿಂದ ಬಿದ್ದವ್ರೆ, ಅದಕ್ಕೆ ಅವ್ರಿಗೆಲ್ಲ ಗೊತ್ತಾಗ್ಲಿ ಅಂತ. ಇಡೀ ಊರೇ ಬಿದ್ದದಂತೆ ಗಿರ್ಜಿ, ಆ ಗುಂಪ್ನಾಗೆ ನಿನ್ನ ಚಿಕ್ಕ ಮಗನೂ ಇರಬೇಕು ನೋಡ್ಕ. ಸುಮ್ಕಿರೇ ಸರಿ. ಇವಾಗ ನಿಮಗೆ ಅನ್ನಕ್ಕೂ ಬಂದರು ಕಿಶೋರ ನೆನಪಾಯ್ತಾನೆ. ಸತೀಶ ನಾನೇ ನೋಡಿಲ್ವಲ್ಲ ಮಾವು, ಸುಮ್ಕಿರೋ. ತಲೆ ಮೇಲೆ 3 ಕೂದಲು ಮಾಡಿಕೊಂಡಿದ್ದೆ. ಅತ್ತಮ್ಮ ದೀಪ ಇಟ್ಕೊಂಡು ಕಂಡುಬಿಡ್ತಾ ಇರೋದು ನೋಡಿದ್ರೆ ಕೂದಲೇ ಸುಟ್ಟಾಕ್ಬಿಟ್ಟಾಳು. ಸುಮ್ಕಿರೋ. ಇವಳನ್ನ ಕಟ್ಕೊಳಕ್ಕೆ ಮುಂಚೆ ಈ ಪಿಕ್ಚರ್ ಅವ್ರಿಗಿರಲ್ವ ಕೂದಲು ಹಂಗಿತ್ತು ಕಣ್ಲಾ ತಲೆ ತುಂಬ. ಈಗ ನೋಡು ಇಷ್ಟಕ್ಕೆ ಬಂದೀನಿ, ನನ್ನ ಮೀಸ್ಕಿನ್ನ ಕಡಿಮಾಗವೆ ಕೂದಲು. ನಿಮ್ಮ ಕೂದಲ ನಾನೇನು ಕಿಟ್ ಸಾರ್ಗೆ ಒಗ್ಗರಣೆಗೆ ಹಾಕಿದ್ನಿ ಅಂದ್ರಿ? ಕರ್ಬೇವಿನ ಕೆಟ್ಟೈತೆ ನಿಮ್ಮ ಕೂದಲು. ದಿಟ ಹೇಳೆ, ನೀನು ಮದುವಾದಾಗ ನನ್ನ ತಲೆ ಕೂದಲು ಹೆಂಗಿದ್ದು ದಿಟ ಹೇಳು. ನಿಮ್ಮ ಮದುವೆಯಲ್ಲಿ ನಿಮ್ಮ ಕೂದಲಲ್ಲಿ ಕಾಣಿಸಿತ್ತು, ನೀವು ಪೇಟ ಹಾಕೊಂಡಿರ್ಲಿಲ್ವೇ? ಮವ ನಿಂಗೆ ಟಂಗು ಲೇಲೇ ತಮಾಷೆ ಬೇಡ, ದಿಟ ಹೇಳು. ಕಿಶೋರ ಹುಟ್ಟ ಗಂಟ್ಲು ನನ್ನ ಕೂದಲು ಒಂಚೂರಾರ ಉದುರುತ್ತಿತ್ತೆ, ಆಮೇಲೆ ತಾನೇ ಹಿಂಗೆ ಉದುರ್ಕೊಂಡು ಹೋಗಿದ್ದು. ಇನ್ನೇನು ಮಾಡ್ತದೆ ಉದುರುದಿರಾ? ಮಾತ್ಕೊಂದು ಸರಿ ಈ ಶಿವರಾಜ್ಕುಮಾರ್ ಹಿಂದಕ್ಕೆ ತಲೆ ಬಾಚ್ಕೊಳಂಗೆ ಹಿಂಗೆ ಎತ್ತಿ ಹಿಂದಕ್ಕೆ ಕೈ ಸವರ್ಕೋತಾರೆ, ಎಲ್ಲ ಉದುರ್ಕೊಂಡು ಕೈಗೆ ಬರ್ತಿದ್ವಪ್ಪ. ಅದಕ್ಕೆ ನಾನು ನೋಡೇ ಮಾಡೋರೆ. ಅದ್ಯಾಕೆ ಮಾವ ಹಂಗೆ ಸವರ್ಕೋತಿದ್ದೆ? ಇನ್ಯಾಕಪ್ಪ, ಜಮೀನ್ದಾರಲ್ವೇ, ಬೀದಿಲಿ ಹೋಯ್ತಿದ್ರೆ ಶೃಂಗಾರ ಮಾಡ್ಕೊಂಡು ಊರಿನ ಜನ ಎಲ್ಲ ನೋಡೋರು, ಅವ್ರುಗಳು ನೋಡಿದಾಗೆಲ್ಲ ಕೈ ಹಿಂಗೆ ಅನ್ಕೊಂಡು ಹಂಗಾಗೋಯ್ತು. ಈಗ ಯಾರು ನೋಡೋದು ಬಿಟ್ಬಿಟ್ರಲ್ಲ, ಈ ಕೂದಲು ಇಲ್ವಲ್ಲ, ಅದಕ್ಕೆ ನನ್ನನ್ನು ಅಂತಾರೆ. ಓ ಊರಿನ ಜನ ಹಂಗಂದ್ರೆ ಹುಡುಗಿರು ಇದ್ರೆ ಮಾವ ಅದ್ರಾಗೆ? ಲೇ ಸತೀಶ ಅವಳು ಮಾತು ಕೇಳ್ತಿಯಲ್ಲ, ಯಾವ ಹುಡುಗಿನರಲ್ಲ ಮಾವ? ಹಂಗ ನೀನು ಒಂದು ಹುಡುಗಿನೂ ನೋಡ್ತಿರ್ಲಿಲ್ವೇ? ಯಾಕಲ ನೋಡ್ತಿರ್ಲಿಲ್ಲ? ನಾನು ಹಿಂಗಿದ್ದೆ ಗೊತ್ತೇ ಅಂತಲ, ನೀವೇನಿದ್ದಿರಲ್ಲ. ಈಗ ನಾನು ಆಗಿದ್ದೆ ಕಣ್ಲ, ಆ ಎತ್ತರಕ್ಕೂ ಆ ದಪ್ಪಕ್ಕೂ ಪಂಚೆ ಉಟ್ಕೊಂಡು ಕೆಂಪಂಗಿ ಇಕ್ಕೊಂಡು ರೋಡ್ಗೆ ಹೋಯ್ತೀರ. ನಮ್ಮ ದಿಷ್ಟಿ ತೆಗೆದು ಕಳ್ಸೋಳ್ಕಂಡ್ಲ ನನಗೆ. ದಿಷ್ಟಿ ತೆಗ್ದಿರ ಏನೇನು ಮಾಡೋರು? ಮಾಡೋ ಕೆಲಸ ಬಿಟ್ಟು ಊರು ಸುತ್ತ ಶೃಂಗಾರ ಮಾಡ್ಕೊಂಬತ್ತಿದ್ರಲ್ಲ, ಅದಕ್ಕೆ ಅತ್ತಮ್ಮಂಗೆ ಕೆಲಸ ಇರಲಿಲ್ಲ ಅಂತ ದಿಷ್ಟಿ ತೆಗೆದು ಕಳಿಸ್ತಾ ಇದ್ದಿದ್ದು. ಸತೀಶ ಇವಳು ಮಾತು ಕೇಳಬೇಡ. ನಾನು ಹೆಂಗೆ ಕಾಣ್ತಿದ್ದೆ ಗೊತ್ತೇ? ಎಷ್ಟೋ ಜನ ಪಿಕ್ಚರ್ ಮಾಡೋಕ್ಕಿಲ್ಲ ನೀನು ಅನ್ನೋರು, ಹಂಗಿದ್ದೆ. ಅದು ಒಂದು ಆಟ ನೋಡ್ಬಿಡ್ಬೇಕಾಯ್ತು. ಹೋಗಿದ್ದೆ ಕಣ್ಲಪ್ಪ, ನನ್ನ ಸ್ನೇಹಿತರುಗಳು ಅವರಲ್ಲ, ಎಲ್ಲರೂ ಸೇರ್ಕೊಂಡು ಪ್ಯಾಟ್ಗೆ ಹೋಗೇ ಬಿಡೋಣ, ಸೇರ್ಕೊಂಡೇ ಬಿಡೋಣ, ಮಾಡೇ ಬಿಡೋಣ ಪಿಕ್ಚರ್ ಅಂದ್ಕೊಂಡು. ಇನ್ನೇನು ಬೆಳಿಗ್ಗೆ ಹೊತ್ತಾರೆ ಬಸ್ ಹತ್ತಬೇಕು, ರಾತ್ರಿ ಸಂದೇನಾಗ ನಮ್ಮ ಅಪ್ಪ ಇಂಥವು ಹೋಗಿ ಪರ್ಮಿಷನ್ ಕೇಳೋಣ ಅಂತ ನಿಂತ್ಕೊಂಡೆ. ನಮ್ಮ ಅಪ್ಪಯ್ಯ ಬಸ್ಸಿಗೆ ಹುಲ್ಲಾಗ್ತಿದ್ದ. ಯಪ್ಪೋ ಅಂದೆ. ಓ ಅಂದ. ಅದು ನನ್ನನ್ನೆಲ್ಲರೂ ಸಂದಾಕೋರೆ ಅಂತವ್ರೆ, ಅದಕ್ಕೆ ಪಿಕ್ಚರ್ ಮಾಡೋಣ ಅಂತ ಪ್ಯಾಟ್ಗೆ ಹೋಯ್ತೀನಿ ಇಂದ. ನಮ್ಮಪ್ಪ ಹಿಂಗೆ ತಿರ್ಕೊಂಡು ನಾನು ನೋಡ್ದೆ. ನನಗೆ ಏನೋ ಅಂತಾನೆ ಅಂತ ನಾನು ಅಂದ್ಕೊಂಡ್ರೆ ಅವನ ಕೈಯಲ್ಲಿ ಇದ್ದಿದ್ದು ಹುಲ್ಲ ತೆಗೆದು ನನ್ನ ಕೈಗೆ ಮಡಗ್ಬಿಟ್ಟು, ಬಟ್ ಈ ಮಗನಿ ಕೇಮೆ ನೋಡ್ಲಾ ಪ್ಯಾಟ್ಗಂತೆ ಪಿಕ್ಚರ್ಗಂತೆ. ಇವನು ಯಾವನೋ ಕಾಣೋದು ಕುಳ್ಳ ಸಂದಾಕವನೆ ಅಂತ ಅಂದವನೇ, ಇವನು ಪಿಕ್ಚರ್ ಮಾಡೋಕೆ ಹೊಂಟ್ಬಿಟ್ಟ. ಒಕ್ಕಲ್ತನ ಬಿಟ್ಟು ಮಾಡೋ ಕೆಲಸವಾ ಅಂತ ಹುಲ್ ಮಾಡಿಬಿಟ್ಟು ಹೊಂಟೆ ಹೋದ. ಆಮೇಲೆ ಇನ್ನೇನು ಅವ್ರವ್ವ ಬಿಗ್ಗೆಗೆ ಇಟ್ಟು ಮುದ್ದೆ ಕಟ್ಟಿಕ್ಕಿದ್ರು, ಬಂದರು ಉಂಡ್ಬಿಟ್ಟು ಮನೆ ಕಂಡ್ರು ಅಷ್ಟೇ. ಆಮೇಲೆ ಮಾವ ಏನು ಪಿಕ್ಚರ್ ಕತೆ ಏನ್ರೆ ನಾನು ಹೇಳ್ತೀನಿ ಇರೋದು ಕತೆಯ. ಹೆಂಗಿರು ಮಾವ ಬಿಗ್ಗೆಗೆ ಇಟ್ಟು ಉಂಡ್ಬಿಟ್ಟು ಮನೆ ಕಂಡಿದ್ದ. ಕನಸ್ನಾಗೆ ಆ ಪಿಕ್ಚರ್ ಹೀರೋ ಆಗಿ ಹೇಮಾ ಮಾಲಿನಿ ಜೊತೆಗೆ ಡುಯೇಟ್ ಆಡಿ ಶೂಟಿಂಗ್ ಮುಗಿಸಿ ಪಿಕ್ಚರ್ ರಿಲೀಸ್ ಮಾಡಿ ಬೆಳಿಗ್ಗೆ ಒತ್ತಾರಿಯ ಕಂಡುಬಿಟ್ಟು ಸಮೀಸಕ್ಕೆ ಹೋಗಿರ್ತಾನೆ ಅಲ್ವಮ್ಮಯ್ಯ. ಹೋಗ್ಲಾ ಶೆಲ್ಟ್ ಹೊಡಿಕೋ, ಕೆಮೆ ನೋಡು ಪಿಕ್ಚರ್ ರಿಲೀಸ್ ಮಾಡ್ತಾರಂತೆ ಕನ್ಸಾಗೆ. ನನ್ನೇನು ಆಡ್ಕೊಳಕ್ಕೆ ಗೊತ್ತೀರಾ? ತುಂಡೈಕ್ಲು ಸವಾಸ ಅಷ್ಟೇಯ. ಹೋಗು ಎದುರುಗಡೆ ಟೀಚರ್ ಅಮ್ಮ ಅವಳೆಂದಲ್ಲ,
ಕಿಟಕಿಯಿಂದ ನೋಡಕ್ ಹೋಯ್ತಿದ್ದಿ ಕಣ, ಹೋಗು ಹೋಗು.